ಇದು ನನಗೆ ಜೀವನಕ್ಕೆ ಒಂದು ಬಹಳ ಅರ್ಥ ಕೊಟ್ಟಂಥ ಘಟನೆ ಇದು. ದಯವಿಟ್ಟು ಸ್ವಲ್ಪ ಆಳಕ್ಕೆ ಗಮನಿಸಿ ನೋಡಿ ಈ ಘಟನೆಯನ್ನು. ಯಾರಿಗಾದರೂ ಒಂದು ವಿಶೇಷ ಅರ್ಥ ಕೊಡುವಂಥದ್ದು ಇದು 30-35 ವರ್ಷಗಳಿಂದ ಹಿಂದೆ ನಾನು ಸಂಶೋಧನೆ ಮುಗಿಸಿ ಕಾಲೇಜಿನಲ್ಲಿ ಉಪನ್ಯಾಸಕ್ಕಾಗಿದ್ದೆ. ಆಗ ಗೋವಾದೊಂದು ದೊಡ್ಡ ಕೆಮಿಕಲ್ಸ್ ಕಂಪನಿಯಲ್ಲಿ ಉದ್ಯೋಗಕ್ಕೆ ಸಂದರ್ಶನ ಕರೆ ಬಂದಿತ್ತು. ಸಂದರ್ಶನ ಗೋವಾದಲ್ಲಿ. ಕೆಲಸಕ್ಕೆ ಹೋಗೋ ವಿಚಾರ ಇಲ್ದಿದ್ರೂ ಕೂಡ ಗೋವಾ ನೋಡಬೇಕು ಅಂತ ಸೆಳೆತಾ ಇರುತ್ತಲ್ಲ, ಸಂದರ್ಶನಕ್ಕೆ ಹೋದೆ. ಅಲ್ಲಿಗೆ ಹೋದಾಗ ನನ್ನ ಜೊತೆಗೆ ಪರೀಕ್ಷೆ ಮಾಡಿದಂಥ ಹುಡುಗ ವೆಂಕಟೇಶ ಅವನು ಬಂದಿದ್ದ. ಸಂದರ್ಶನ ಇದ್ದದ್ದು ಕ್ವಾಲಿಟಿ ಕಂಟ್ರೋಲ್ ಆಫೀಸರ್ ಅಂತ, ಗುಣಮಟ್ಟ ನಿಯಂತ್ರಕನ ಹುದ್ದೆ. ಸಂದರ್ಶನ ಚೆನ್ನಾಗಿ ಆಯಿತು. ನನಗೆ ರ್ಯಾಂಕ್ ಬಂದಿತ್ತು ಮತ್ತು ಎಲ್ಲ ಆಗಿರೋದ್ರಿಂದ ಕಂಪನಿಯವ್ರು ಸಾಯಂಕಾಲನೇ ತೀರ್ಮಾನ ತಿಳಿಸ್ಬಿಟ್ರು ನಾನು ಆಯ್ಕೆ ಆಗಿದೆ ಅಂತ. ಪಾಪ ವೆಂಕಟೇಶನ ಮುಖ ಸಣ್ಣದಾಗಿತ್ತು. ಅವನ ಸೆಲೆಕ್ಷನ್ ಆಗಲಿಲ್ಲ. 2ನೇ ಸ್ಥಾನದಲ್ಲಿ ವೆಂಕಟೇಶ ಇದ್ದ. ನಾನು ಹೇಳಿದೆ, ಬರಬೇಕಾದ್ರೆ ಟ್ರೈನಲ್ಲಿ ಹೇಳಿದೆ, ಚಿಂತೆ ಮಾಡಿಬಿಡೋ ವೆಂಕಟೇಶ, ಹೇಗಿದ್ದು ನಾನು ಹೋಗಲ್ಲ, ಬರ್ಕೊಟ್ಬಿಡ್ತೀನಿ ಅವರಿಗೆ, ಅವ್ನು ನೀನು ಸಿಗ್ತದೆ ಅಂತ. ಹಾಗೆ ನಾನೇನು ಮಾಡಿದೆ, ನಾನು ಕೆಲಸಕ್ಕೆ ಸೇರ್ಕೊಳ್ಳೋದಿಲ್ಲ, ದಯವಿಟ್ಟು ಕ್ಷಮಿಸಿ ಅಂತ ಹೇಳಿ ಪತ್ರ ಕಳಿಸಿದೆ. ನನ್ನ ಹಿಂದೆ ಇದ್ದಂಥ ವೆಂಕಟೇಶನಿಗೆ ಆ ಜಾಗ ಸಿಲ್ತು. ಅವನು ತುಂಬ ಹರ್ಷಪಟ್ಟ. ವರ್ಷಗಳು ಉಳಿದು ನಾನು ಅದೇ ಕಾಲೇಜಲ್ಲಿ ಪ್ರಾಂಶುಪಾಲನಾಗಿದ್ದೆ. ವೆಂಕಟೇಶನ್ ಕಂಪ್ನಿನೂ ಜೋರಾಗಿ ಬೆಳೆದಿತ್ತು. ಅವನ ಸ್ಥಾನ ಹೆಚ್ಚಳಾಗಿತ್ತು. ಅಲ್ಲೆಲ್ಲ ಬೇಗ ಬೇಗ ಪ್ರಮೋಷನ್ ಆಯಿತು. 10 ವರ್ಷಗಳೊಳಗೆ ಉಪಾಧ್ಯಕ್ಷ ಆಗಿಬಿಟ್ಟಿದ್ದ ಅವನು. ವೈಸ್ ಪ್ರೆಸಿಡೆಂಟ್ ಆಗಿಬಿಟ್ಟ. ವೈಸ್ ಪ್ರೆಸಿಡೆಂಟ್ ಕ್ವಾಲಿಟಿ ಅಂತ. ವೆಂಕಟೇಶ್ ಬೆಂಗಳೂರಿಗೆ ಬಂದಾಗಲೆಲ್ಲ ನಾನು ಬಂದು ಭೇಟಿ ಆಗ್ತಾಯಿದ್ದ. ತುಂಬ ಒತ್ತಡದಲ್ಲಿರ್ತಿದ್ದ. ಯಾವಾಗಲೂ ದಪ್ಪಾಗಿದ್ದ. ಕಣ್ಣುಗಳ ಹತ್ರ ಛಾಯೆ ಬಂದ್ಬಿಟ್ಟು ಕಪ್ಪಾಗ್ಬಿಟ್ಟಿತ್ತೆಲ್ಲ. ಯಾವ್ಯಾವುದೋ ಮಾತ್ರೆ ನುಂಗ್ತಾ ಇದ್ದ. ಊರಲ್ಲಿ ಇರೋದೇ ಕಮ್ಮಿ. ಹೆಂಡತಿ ಮಕ್ಕಳೊಳಗೆ ಇರೋಕ್ಕೆ ಟೈಮೇ ಇಲ್ಲ ಅವನಿಗೆ. ಮನೆಯಲ್ಲಿ ಸ್ವಲ್ಪ ಕಿರಿಕಿರಿನೂ ಆಗಿರಬೇಕು. ಮನೆಗೆ ಫೋನ್ ಮಾಡ್ತಾರಲ್ಲ, ಜಗಳ ಹೆಂಡತಿ ಜೊತೆಗೆ. ನಾನೇ ಹಂಪ ಇರೋದಕ್ಕೆ. ಇಬ್ಬರಿಗೂ ಸಮಾಧಾನ ಹೇಳಬೇಕು, ಯಾಕೆ ಜಗಳ ಆಡ್ತೀರಿ ಬಿಡ್ರು ಅಂತ ಹೇಳಬೇಕು. ಹೀಗೆ ಜಗಳ ಆಗ್ತಾಯಿತ್ತು. ಒಂದು ದಿವಸ ವೆಂಕಟೇಶ ಮಾತಾಡ್ಕೊಂಡು ಕೂತ್ಕೊಂಡಾಗ ಸಾಯಂಕಾಲ ನನಗೆ ಕೇಳಿದ, ಗುರು, ನೀನು ಪ್ರಾಮಾಣಿಕವಾಗಿ ಹೇಳು, ಅವತ್ತಿನ ದಿವಸ ನೀನು ಕಂಪ್ನಿ ಕೆಲಸ ಬೇಡ ಅಂತ ಹೇಳಿ ಈ ಮೇಷ್ಟ್ರ ಕೆಲಸದಲ್ಲಿ ಉಳಿದೆಯಲ್ಲ, ತಪ್ಪು ಅಂತ ಅನ್ನಿಸ್ಲಿಲ್ವಾ ಅಂದ. ಯಾಕಪ್ಪ ಹಂಗೆ ಹೇಳ್ತಿ ಅಂತ ನಾನು ಕೇಳಿದೆ. ಆಗ ಹೇಳಿದೆ, ನೀನು ಸಂಬಳ ಎಷ್ಟು ಈಗ ಅಂತ ಕೇಳಿದ. ನಾನು ಅತ್ಯಂತ ಸಂಭ್ರಮದಿಂದ 10,000 ಹತ್ತತ್ರ ಬರ್ತಾ ಇದೆ ಅಂದೆ. ಆತ ನಕ್ಬಿಟ್ಟು, ನನಗೆಷ್ಟು ಗೊತ್ತೇನೋ, ನನಗೆ ತಿಂಗಳಿಗೆ 2 ಲಕ್ಷ ರೂಪಾಯಿ ಸಂಬಳ. ಅದು ಅಲ್ಲದೆ ವಿಮಾನದಲ್ಲಿ ಪ್ರಯಾಣ ಮಾಡಿದಾಗ ನಾನು ಬಿಸ್ನೆಸ್ ಕ್ಲಾಸಲ್ಲೇ ಹೋಗೋದು. ಇರೋದೆಲ್ಲ 5 ಸ್ಟಾರ್ ಹೋಟೆಲಲ್ಲೇ ಇರೋದು. ನನಗೆ ಆ್ಯಕ್ಚುಯಲ್ಸ್ ಅಂತಿದೆ, ಅಂದರೆ ನನ್ನ ಕೈವಸ್ತ್ರ ಒಗೆಯೋಕೆ ಕೊಟ್ಟರು ಕೂಡ ಕಂಪ್ನಿ ಹಣ ಕೊಡುತ್ತದೆ. ಸುಮಾರು ದೇಶಗಳನ್ನು ಕಂಪ್ನಿ ಖರ್ಚಲ್ಲೇ ಸುತ್ತಿದ್ದೇನೆ ನಾನು. ನಿನಗೆ ಗೊತ್ತು, ಈ ಕೆಲಸ ನಿನಗೇ ಸಿಕ್ಕಿದ್ದು, ನೀನು ಬೇಡ ಅಂದಮೇಲೆ ನನಗೆ ಸಿಕ್ಕಿದ್ದು. ಯಾವಾಗಾದರೂ ಅನಿಸಿರ್ಬೇಕಲ್ಲ ನಿನಗೆ ತಪ್ಪು ತೀರ್ಮಾನ ತಗೊಂಡೆ ಅಂತ. ಆಗ ನಾನು ಹೇಳಿದ್ದು, ವೆಂಕಟೇಶ, ನಾವಿಬ್ಬರೂ ಬೇರೆ ಬೇರೆ ದಾರಿ ತುಳಿದು 16 ವರ್ಷ ಆಗೋಗಿದೆ. 16 ಬಾರಿ ನಡುವೆ ಭೇಟಿಯಾಗಿದ್ದೇವೆ. ದಯವಿಟ್ಟು ನೆನೆಸ್ಕೋ, ಪ್ರತಿ ಬಾರಿ ಗೊಣಗಿದವ್ರು ಯಾರು? ನೀನೇ ತಾನೇ. ಅಯ್ಯೋ, ಈ ಕೆಲಸದ ಪ್ರೆಷರ್ ಜಾಸ್ತಿ, ಒತ್ತಡ, ಅಯ್ಯೋ ಏನಪ್ಪ ಇದು, ಕಂಪನಿಯವ್ರು ಹಿಂಡಿ ಬಿಡ್ತಾರೆ ನಮ್ಮನ್ನು, ಏನು ದುಡ್ಡು ಕೊಡ್ತಾರೆ ಹಿಂಡಿ ಬಿಡ್ತಾರೆ ನಮ್ಮನ್ನು ಅಂತಿದ್ದೆ. ಕೆಲಸದ ಒತ್ತಡ, ಸರ್ಕಾರಿ ಆಜ್ಞೆಗಳು, ಈ ಪ್ರಾಡಕ್ಟ್ ಮಾರು ಅಂತಾರೆ, ಮಾರೋಕ್ಕಾಗಲ್ಲ, ಸರ್ಕಾರ ಅಡ್ಡ ಬರುತ್ತೆ, ಸಾಕಾಗಿದೆ. ನಿನಗೆ ರಕ್ತದ ಒತ್ತಡ ಹೆಚ್ಚಿಗೆ ಆಗಿದೆ ಅಲ್ವಾ, BP ಆಗಿದೆ ಬಹಳ, ಕುಡಿತದ ಅಭ್ಯಾಸ ಆಗಿದೆ ನಿನಗೀಗ, ನಿನ್ನ ಮೈ ನೋಡ್ಕೋ, ದಪ್ಪಾಗಿದೆಯಾ, ಮನೆ ಊಟದ ಮನೆ ಪ್ರೀತಿ ರುಚಿ ತಪ್ಪೋಗಿದೆ ನಿನಗೆ. ನಾನು ಒಮ್ಮೆ ಆದರೂ ಗೊಣಗಿದ್ದು ಕಂಡಿದ್ದೀಯಾ ನೀನು? ಈ ಸಣ್ಣ ವಯಸ್ಸಿನ ಮಕ್ಕಳೊಡನೆ ಬದುಕಿ ನಾನು ವಯಸ್ಸೇ ಮರೆತು ಹೋಗಿ ನಾನು ತಾರುಣ್ಯದಲ್ಲೇ ಉಳ್ಕೊಂಡ್ಬಿಟ್ಟಿದ್ದೇನಲ್ಲಯ್ಯ. ಮನೆ ಮಂದಿ ಸಂತೋಷವಾಗಿದ್ದೀನಿ. ನಿನ್ನ 2 ಲಕ್ಷ ರೂಪಾಯಿಗೆ ಈ ಸಂತೋಷವನ್ನು ಮಾರ್ಕೊಳ್ಳೋಕೆ ನಾನು ತಯಾರಿಲ್ಲ ಅಂದೆ. ಆತ ಎದ್ದು ನಿಂತು ನನ್ನ ಕೈ ಒತ್ತಿ ಹಿಡಿದು ಕಣ್ಣಲ್ಲಿ ನೀರಿತ್ತು. ನಿನ್ನ ತೀರ್ಮಾನ ಸರಿ ಕಣೋ, ನೀ ಸರಿ ಮಾಡಿದೆ ಅಂದ. ಸ್ನೇಹಿತರೆ, ದಯವಿಟ್ಟು ಗಮನಿಸಿ, ಇದು ನನ್ನ ಕಥೆ ಅಲ್ಲ, ಎಲ್ಲರ ಕಥೆಯೂ ಅದು. ಜೀವನದಲ್ಲಿ ಪ್ರತಿಯೊಂದಕ್ಕೂ ಒಂದು ಬೆಲೆ ಅಂತಿದೆ. ಯಾವುದೂ ಪುಕ್ಕಟಿಯಾಗಿ ಸಿಗೋಲ್ಲ. ಹಣ ಬೇಕು ಅಂತ ಬೆನ್ನು ಹತ್ತಿ ಹೋದರೆ ಅದಕ್ಕೊಂದು ಬೆಲೆ ಕೊಡಬೇಕಾಗತ್ತೆ. ಆದರೆ ನನ್ನ ಒಂದೇ ಪ್ರಾರ್ಥನೆ, ಆ ಹಣದ ಬೆನ್ನತ್ತಿ ಹೋಗುವಾಗ ಅದು ಕೊಡಬೇಕಾದಂಥ ಬೆಲೆ ಸಂತೋಷ, ತೃಪ್ತಿ, ಮನೆಯವರ ಪ್ರೀತಿ ಆಗದಿರಲಿ. ಅದನ್ನು ತ್ಯಾಗ ಮಾಡಿ ಇನ್ನೇನು ಪಡ್ಕೊಳ್ತೀವಿ ನಾವು? ದುಡ್ಡು ಬರ್ಬೋದು, ಪ್ರೀತಿ ಅಂತಃಕರಣ ಕಳ್ಕೊಂಡ್ರೆ ಆ ದುಡ್ಡಿಗೆ ಏನು ಬೆಲೆ ಇದೆ? ದಯವಿಟ್ಟು ತಿಳ್ಕೊಳ್ಳಿ, ಯಾವುದನ್ನು ಪಡೆಯೋದಕ್ಕೆ ಯಾವುದನ್ನು ತ್ಯಾಗ ಮಾಡಬೇಕಾಗ್ತದೆ. ಯಾವುದು ಬೇಕು ಅನ್ನೋದನ್ನು ಆರಿಸ್ಕೊಳ್ಳಿ. ದುಡ್ಡು ಸಂತೋಷಕ್ಕೆ ಕಾರಣ ಅಂತ ನಾವು ಅಂದ್ಕೊಂಡಿದ್ದೇವೆ. ಸಂತೋಷವೇ ಸಿಗೋದಾದರೆ ದುಡ್ಡು ಯಾಕಪ್ಪ ಸ್ವಾಮಿ ನೀವು ಬೆನ್ನತ್ತಿ ಹೋಗೋದು? ಆದ್ದರಿಂದ ಪ್ರತಿಯೊಂದಕ್ಕೊಂದು ಬೆಲೆ ಅನ್ನೋದು ಅರ್ಥ ಆಗಲಿ. ಪ್ರೀತಿ, ಪ್ರೇಮ, ತೃಪ್ತಿ, ಸಂತೋಷಗಳ ಬಲಿ ಕೊಟ್ಟು ಅದನ್ನು ಬೆನ್ನು ಹತ್ತಿ ಹೋಗೋದು ಬೇಡ ಅನ್ನೋದು ನನ್ನ ಅನಿಸಿಕೆ.